ನಮ್ಮ ನಾಡು ನಮ್ಮ ದೇಶ ತಕ್ಷಣಕ್ಕೆ ಎಲ್ಲೋ ಒಂದು ಕಡೆ ನೋವು, ದುಃಖ, ಕಣ್ಣೀರು. ಮೊನ್ನೆ ಉಗ್ರಗಾಮಿಗಳಿಂದ ಇಡೀ ದೇಶದ, ಕರ್ನಾಟಕವೂ ಸೇರಿದಂತೆ ಇಡೀ ದೇಶದ ಅನೇಕರನ್ನ ನಿರ್ದಯವಾಗಿ ಕೊಂದಾಕಿದ್ದಾರೆ. ಇದು ಇಡೀ ದೇಶವೇ ಖಂಡನೆ ಮಾಡತಕ್ಕಂಥದ್ದು. ನಾನು ಆವತ್ತೇ ಮೊಟ್ಟ ಮೊದಲು ಬೆಂಗಳೂರಿನಲ್ಲಿ ಇದನ್ನು ಖಂಡನೆ ಮಾಡಿ ಕೇಂದ್ರ ಸರ್ಕಾರ ಬಹಳ ಎಚ್ಚರ ವಹಿಸಬೇಕು, ದೇಶ ಮತ್ತು ನಾಡಿಗೆ ಕೇಂದ್ರ ಸರ್ಕಾರ ಬಹಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕು. ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿಲ್ತೇವೆ. ಆದರೆ ಈ ಒಂದು ಕೃತ್ಯ ಆದದ್ದಂತೂ ಬಹಳ ಅತ್ಯಂತ ಕಣ್ಣೀರಿನ ಕತೆ. ಇದನ್ನು ನಾವು ನಿಜವಾಗಲೂ ತೀವ್ರವಾಗಿ ಖಂಡಿಸಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ನಡೆಯದ ರೀತಿ ಇಡೀ ದೇಶದ ಉದ್ದಗಲಕ್ಕೂ ಎಲ್ಲರೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕನ್ನಡ ಚಳವಳಿ ಹೋರಾಟ ಪಕ್ಷ ಇವತ್ತು ಯಾರು ಸತ್ತಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ. ಸುಮ್ಮನೆ 10 ಲಕ್ಷ, 5 ಲಕ್ಷ, 3 ಲಕ್ಷ ಕೊಟ್ಬಿಟ್ರೆ ಅವ್ರ ಪ್ರಾಣ ಬರೋದಿಲ್ಲ. ಅವರಿಗೆ ಸಂಪೂರ್ಣವಾಗಿ ಅವರನ್ನು ನಂಬಿರ್ತಕ್ಕಂಥ ಮಕ್ಕಳಿರ್ಬೋದು, ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅವರ ಮುಂದಿನ ಜೀವನ ಏನಾಗಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಪರಿಶೀಲಿಸಿ ವಹಿಸ್ಕೊಳ್ಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯಗಳು, ಆಯಾ ಸಂಬಂಧಪಟ್ಟಂಥ ರಾಜ್ಯಗಳು ವಹಿಸ್ಕೊಳ್ಬೇಕು. ಇವತ್ತು ನಾವು ಕನ್ನಡ ಚಳವಳಿ ಹೋರಾಟ ಪಕ್ಷ ಈ ರಾಜ್ಯ ಯಾರ ಕೈಲಿದೆ? ತಮಿಳರ ಕೈಲಿದೆಯಾ? ತೆಲುಗರ ಕೈಲಿದೆಯಾ? ಮಲಯಾಳಿಗಳ ಕೈಲಿದೆಯಾ? ಗುಜರಾತಿ ಕೈಲಿದೆಯಾ? ಮಾರ್ವಾಡಿಗಳ ಕೈಲಿದೆಯಾ? ಬಿಹಾರಿಗಳ ಕೈಲಿದೆಯಾ? ಹಿಂದೆ ಬರ್ರೀ ಪರಭಾಷೆಯವರು ದಬ್ಬಾಳಿಕೆ ದಬ್ಬಾಳಿಕೆ ದಬ್ಬಾಳಿಕೆ. ಪರಭಾಷೆಯರ ದಬ್ಬಾಳಿಕೆ ವಿರುದ್ಧ ಕನ್ನಡ ಚಳವಳಿ ಹೋರಾಟ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ. ಈ ನಾಡು ಸಂಸ್ಕೃತಿ ಜೊತೆಯಲ್ಲಿ ಹೊಂದ್ಕೊಂಡು ಹೋಗೋದಾದರೆ ಇರ್ಬೋದು, ಇಲ್ಲ ಇಡೀ ರಾಜ್ಯ ಬಿಟ್ಟು ಬಂದಿರತಕ್ಕಂಥ ಪರಭಾಷೆಯವರು ತಮ್ಮ ಗಂಟು ಮೊಟ್ಟೆ ಎಲ್ಲವನ್ನು ಕಟ್ಟಿಕೊಂಡು ರಾಜ್ಯ ಬಿಟ್ಟು ಹೋಗಬೇಕಾಗುತ್ತೆ. ಎಚ್ಚರ ಎಚ್ಚರ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿಂದ ಕೋಲಾರದವರೆಗೆ ಬೆಳಗಾವಿ ನಿರಂತರವಾಗಿ ಅಭಿವೃದ್ಧಿ ಆಗಬೇಕಾಗಿದೆ. MES ನಿಷೇಧ ಮಾಡಲೇಬೇಕಾಗಿದೆ. ಇದು ಬಹಳ ಗಂಭೀರವಾಗಿ. ಮರಾಠಿಗರ ದಾನ್ಲೆ ಅತಿಯಾಗಿದೆ. ಮಂಗಳೂರು, ಉಡುಪಿ, ಕಾರವಾರ ಕರಾವಳಿ ಪ್ರದೇಶ ಇದನ್ನು ನಾವು ಕಡೆಗಾಣಿಸಿದ್ದೇವೆ. ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಕಾಸರಗೋಡು ಕರ್ನಾಟಕಕ್ಕೆ ಬರಲೇಬೇಕಾಗಿದೆ. ಕಾಸರಗೋಡಿಗಾಗಿ ಕನ್ನಡ ಹೋರಾಟ ಪಕ್ಷ ತೀವ್ರ ಹೋರಾಟವನ್ನು ಮಾಡ್ತೇವೆ. ಹೊಸೂರು ಕರ್ನಾಟಕ ಬರಬೇಕಾಗಿದೆ. ತಮಿಳುನಾಡಿನಿಂದ ತೀವ್ರ ಹೋರಾಟ ಮಾಡ್ತೀವಿ. ಮುಂದಿನ ತಿಂಗಳು ತಾಳ್ವಾಡಿ ಕರ್ನಾಟಕ ಸೇರಬೇಕು ಅಂತೇಳಿ ಗಡಿನಾಡು ಚಾಮರಾಜನಗರದ ಗಡಿ ಅಂಚಿನಲ್ಲಿ ಭಾರಿ ಹೋರಾಟವನ್ನು ಮಾಡಬೇಕು ಅಂತ ಮಾಡಿದ್ದೇವೆ. ಮುಂದಿನ ತಿಂಗಳು ಸುಮಾರು 50 ವರ್ಷದ ಹಿಂದೆ ನಾನು ಹೋರಾಟ ಮಾಡಿ ತಮಿಳುನಾಡು ಗೋಪಿಚೆಟ್ಟಿಪಾಳ್ಯದಲ್ಲಿ ನನ್ನನ್ನು ಬಂಧನ ಮಾಡಿದ್ರು. ಮತ್ತೆ ತಾಳ್ವಾಡಿ ಕರ್ನಾಟಕ ಸೇರಬೇಕು, ತೀವ್ರ ಹೋರಾಟವನ್ನು ಮಾಡ್ತೇವೆ. ಸಮಗ್ರ ಕರ್ನಾಟಕ ಹಿಂದಿಯನ್ನ ತೀವ್ರವಾಗಿ ವಿರೋಧಿಸ್ತೇವೆ. ಎಲ್ಲೂ ಹಿಂದಿ ಇರக்கூಡದು, ಹಿಂದಿ ಏರಲೇಬಾರದು. ರಾಜ್ಯಪಾಲರು
ಜಂಟಿ ಅಧಿವೇಶನದಲ್ಲಿ ಭಾಷಣ 3 ಬಾರಿ ಹಿಂದಿಯಲ್ಲಿ ಮಾತನಾಡಿದ್ದಾರೆ. ನಾನೇ ಇದ್ದಿದ್ರೆ ಖಂಡಿತ ಅವಕಾಶ ಕೊಡ್ತಿರ್ಲಿಲ್ಲ. ನಾನು ರಾಜ್ಯಪಾಲರನ್ನ ಕಳಕಳಿಯಿಂದ ಮಾತಾಡ್ತೀನಿ. ಮುಂದಿನ ಆಯವ್ಯಯದಲ್ಲಿ ನೀವು ಹಿಂದಿಯಲ್ಲಿ ಮಾತನಾಡಬಾರದು. ಯಾರಾದರೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಂತ್ರಿಗಳು ಮಾನ ಮರ್ಯಾದೆ ಗೌರವ ರಾಜ್ಯದ ಬಗ್ಗೆ ಗೌರವ ಇದ್ದರೆ ರಾಜ್ಯಪಾಲರ ಹಿಂದಿ ಭಾಷಣವನ್ನ ತೀವ್ರವಾಗಿ ವಿರೋಧಿಸಬೇಕು. ಇವತ್ತು ಕನ್ನಡ ಚಳವಳಿ ಪಕ್ಷ ಬೆಳಗಾವಿ ಉಳಿಸಬೇಕು. MES ನಿಷೇಧ ಮಾಡಬೇಕು. ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಬೇಕು. ಕನ್ನಡಿಗರಿಗೆ ಉದ್ಯೋಗ, ಗ್ರೇಟರ್ ಬ್ಯಾಂಗ್ಳೂರ್ ಬೇಡವೇ ಬೇಡ. ಕೆಂಪೇಗೌಡರಿಗೆ ಅಪಮಾನ ಅಗೌರವ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಇಡೀ ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಬೇಕು. ಹಿಂದುಳಿದ ಗಡಿ ಪ್ರದೇಶ ಚಾಮರಾಜನಗರ ಅಭಿವೃದ್ಧಿ ಆಗಲೇಬೇಕು. ಮೆಟ್ರೋ ದರ ಏರಿಕೆ ವಿರೋಧ. ಗಡಿನಾಡು ಕೋಲಾರ ಅಭಿವೃದ್ಧಿ ಆಗಬೇಕು. ಮಹದಾಯಿ ಕಳಸ ಬಂಡೂರಿ ಕಾರ್ಯಗತ ಆಗಬೇಕು. ಮೇಕೆದಾಟ್ ಯೋಜನೆ ಆಗಲೇಬೇಕು. ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ. ಕರ್ನಾಟಕದಲ್ಲಿ ಪರಭಾಷೆ ದಬ್ಬಾಳಿಕೆ ನಿಲ್ಲಬೇಕು. ಹಿಂದಿ ಬೇಡವೇ ಬೇಡ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ತೀರ ಆಯವ್ಯಯದಲ್ಲಿ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿ ಆಗಬೇಕು. ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ. ಮಂಡ್ಯ ಅಂದರೆ ಇಂಡಿಯಾ. ಮಂಡ್ಯ ಅಂದರೆ ಇಂಡಿಯಾ. ಮಂಡ್ಯ ಗಂಡು ಮೆಟ್ಟಿದ ನೆಲ. ಮಂಡ್ಯವನ್ನ ಇಂಡಿಯಾಕ್ಕೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ಬೆಲೆ ಸರ್ಕಾರ ಕೊಡಬೇಕು. ಮಂಡ್ಯವನ್ನ ಅದ್ಭುತವಾದಂಥ ನಗರವನ್ನಾಗಿ ಸರ್ಕಾರ ಮಾಡಬೇಕು ಅಂತೇಳಿ ವಿಶೇಷವಾಗಿ ಮಂಡ್ಯಕ್ಕೆ ಜಯವಾಗಲಿ, ಮಂಡ್ಯಕ್ಕೆ ಜಯವಾಗಲಿ, ಮಂಡ್ಯಕ್ಕೆ ಜಯವಾಗಲಿ. ಮುಂದಿನ ತಿಂಗಳು 31ನೇ ತಾರೀಕು ಅಖಂಡ ಕರ್ನಾಟಕ ಈಡಿಗಾಯಿ ಒಡೆಯುವ ಚಳುವಳಿ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ, ಗುಲ್ಬರ್ಗ, ಬಳ್ಳಾರಿ, ಕೊಪ್ಪಳ, ಗದಗ್, ವಿಜಯನಗರ, ರಾಯಚೂರು, ಬಿಜಾಪುರ, ಬಾಗಲಕೋಟೆ ಎಲ್ಲ ಕಡೆ ಉತ್ತರ ಕರ್ನಾಟಕದ ಉದ್ದಗಲಕ್ಕೂ ಭಾರಿ ಚಳವಳಿ. 30ನೇ ತಾರೀಕು ಮುಂದಿನ ತಿಂಗಳು ಅಖಂಡ ಕರ್ನಾಟಕ ಈಡಿಗಾಯಿ ಒಡೆಯುವ ಚಳವಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.